ಈ ರಾಹುಲ್ ಡಿಟೋ ಅವರು ಮತ್ತು ಹಾಲೋಕೆ ಅವರು ಒಂದು ರ್ಯಾಪ್ ಸಾಂಗ್ ಮಾಡಿ ಅಂದರೆ ಕಾಂಟ್ರವರ್ಸಿ ಸಾಂಗ್ ಮಾಡ್ತಾರೆ. ಅಲ್ಲ ಗುರು, ನನಗೊಂದು ಅರ್ಥ ಆಗ್ತಾಯಿಲ್ಲ, ನಿಮ್ಮಿಬ್ಬರು ಕಾಂಟ್ರವರ್ಸಿ ಸಾಂಗ್ ನೋಡೋಕ್ಕೆ ನಮಗೇನು ಲಾಭ? ಹಾಂ, ಸಾಂಗ್ ಅಂದರೆ ಹೆಂಗಿರ್ಬೇಕು ಗೊತ್ತಾ? ನಿಮ್ಮ ಜಗಳ ನೋಡ್ಕೊಂಡು ಕೂತ್ಕೊಳಕ್ಕೆ ನನಗೇನು ಬಂದಿದೆ ಗುರು ನಿಮ್ಮ ಜಗಳ ನೋಡೋಕ್ಕೆ? ಒಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕನ್ನಡ ವರ್ಸಸ್ ಕನ್ನಡ ಮಾಡಬೇಡಿ. ಚಂದನ್ ಶೆಟ್ಟಿನೇ ಎಷ್ಟೋ ಬೆಟ್ರು ಗುರು. ಹಲೋ, ಹಾಯ್, ವೆಲ್ಕಮ್ ಟು NV ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನನಗೆ ಒಂದು ಅರ್ಥ ಆಗ್ತಾಯಿಲ್ಲ, ನಮ್ಮ ಮ್ಯೂಸಿಕ್ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಏನು ಆಗ್ತಾಯಿದೆ ಅಂತ. ಒಂದು ಒಳ್ಳೆ ಸಾಂಗ್ ಕೇಳೋಣ ಅಂದರೆ ಬರೀ ಕಾಂಟ್ರವರ್ಸಿ ಸಾಂಗ್ ಬರುತ್ತೆ ಗುರು. ಆ ಕಡೆ ತಮಿಳ್ನವರು, ತೆಲುಗುನವರು ಇವಾಗಿರೋ ಟ್ರೆಂಡಿಂಗ್ ಸಾಂಗ್ನ ವೈಬ್ ಮಾಡ್ತಾಯಿದ್ರೆ, ನಮ್ಮ ಕನ್ನಡದವರು ಇನ್ನೂ 10-12 ವರ್ಷದ ಸಾಂಗ್ನ ವೈಬ್ ಮಾಡ್ತಾಯಿದ್ದೀವಿ. ಇವಾಗ ಯಾವ್ದಾರ ಪಬ್ನಲ್ಲಿ ಹೋಗ್ರಿ, ಇಲ್ಲ ಪಾರ್ಟಿ ಮಾಡ್ಬೇಕಾದ್ರೆ ಸಾಂಗ್ಗಳು ಸೆಲೆಕ್ಷನ್ ಹೆಂಗಿರುತ್ತಂದ್ರೆ ನಮ್ಮದು ಈ ಗೂಗ್ಲಿ ಸಾಂಗು, ಈ ಬ್ಯಾಂಗಲ್ ಬಂಗಾರಿ, ಆ ಥರ ಸಾಂಗು ವೈಬ್ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ರ್ಯಾಪ್ ಸಾಂಗ್ ಕೇಳೋಂದ್ರೆ ಒಂದು ರ್ಯಾಪ್ ಸಾಂಗ್ ಇಲ್ಲ, ಬರೀ ಈ ಕಾಂಟ್ರವರ್ಸಿ ಸಾಂಗ್ ಬರುತ್ತೆ ಗುರು. ಈ ರಾಹುಲ್ ಡಿಟೋ ಅವರು ಮತ್ತು ಹಾಲೋಕೆ ಅವರು ಒಂದು ರ್ಯಾಪ್ ಸಾಂಗ್ ಮಾಡಿ ಅಂದರೆ ಕಾಂಟ್ರವರ್ಸಿ ಸಾಂಗ್ ಮಾಡ್ತಾರೆ. ಅಲ್ಲ ಗುರು, ನನಗೊಂದು ಅರ್ಥ ಆಗ್ತಾಯಿಲ್ಲ, ನಿಮ್ಮಿಬ್ಬರು ಕಾಂಟ್ರವರ್ಸಿ ಸಾಂಗ್ ನೋಡೋಕ್ಕೆ ನಮಗೇನು ಲಾಭ? ಹಾಂ, ಸಾಂಗ್ ಅಂದರೆ ಹೆಂಗಿರ್ಬೇಕು ಗೊತ್ತಾ? ಪದೇ ಪದೇ ಕೇಳೋ ಥರ ಇರಬೇಕು. ಎಕ್ಸಾಂಪಲ್, ಜಿಮ್ಮಲ್ಲಿ, TV ನಲ್ಲಿ ಕೇಳೋ ಥರ ಇರಬೇಕು. ನಿಮ್ಮ ಜಗಳ ನೋಡ್ಕೊಂಡು ಕೂತ್ಕೊಳಕ್ಕೆ ನನಗೇನು ಬಂದಿದೆ ಗುರು ನಿಮ್ಮ ಜಗಳ ನೋಡೋಕ್ಕೆ? ಒಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕನ್ನಡ ವರ್ಸಸ್ ಕನ್ನಡ ಮಾಡಬೇಡಿ. ನೀವಿಬ್ಬರು ಕನ್ನಡಿಗರು ಜಗಳ ಆಡ್ಕೊಂಡು ಕೂತಿದ್ದೀರಾ. ಚಂದನ್ ಶೆಟ್ಟಿನೇ ಎಷ್ಟೋ ಬೆಟ್ರು ಗುರು. ಅವರೆಷ್ಟೇ ಅವ್ರಿಗೆ ತಾಂಟ್ ಮಾಡಿದ್ರು ಅವರು ಜನಕ್ಕೋಸ್ಕರ ಕಂಟೆಂಟ್ ಮಾಡ್ತಾರೆ, ಸಾಂಗ್ ಬರೀತಾರೆ. ನೀವುಗಳು ಅವ್ನು ತಾಂಟ್ ಕೊಟ್ರೆ ಇವ್ನು ತಾಂಟ್ ಕೊಡೋದು, ಇವ್ನು ತಾಂಟ್ ಕೊಟ್ರೆ ಅವ್ನು ತಾಂಟ್ ಕೊಡೋದು. ನೀವಿಬ್ಬರು ಟ್ಯಾಲೆಂಟ್ ಇದ್ದೀರಾ. ನೀವು ಇದೇ ಥರ ನಾಯಿ ಥರ ಕಚ್ಚಾಡ್ಕೊಂಡಿದ್ರೆ ನೀವು ಅದೇ ಲೆವೆಲ್ಗೆ ಇರ್ತೀರ. ನಿಮ್ಮ ಕೆಲಸ ಮಾಡ್ಕೊಂಡು ಹೋದರೆ ಬೆಳಿತೀರಾ. ಇಲ್ಲಪ್ಪ, ನಂಗೆ ಕಾಂಟ್ರವರ್ಸಿನೇ ಮಾಡೋದು ಇಷ್ಟ ಅಂದರೆ ಅನ್ಭವಿಸಿ, ಅದೇ ಲೆವೆಲ್ ಇರ್ತೀರ. ಮತ್ತು ನಮ್ಮ ಜನರು ದಯವಿಟ್ಟು ಈ ಥರ ಕಾಂಟ್ರವರ್ಸಿ ಸಾಂಗೆಲ್ಲ ಸಪೋರ್ಟ್ ಮಾಡಬೇಡ್ರಿ. ನೀವು ಸಪೋರ್ಟ್ ಮಾಡೋಷ್ಟು ಅವರು ಅದೇ ಲೆವೆಲಿಗೆ ಇರ್ತಾರೆ, ಕಾಂಟ್ರವರ್ಸಿ ಮಾಡ್ಕೊಂಡೇ ಇರ್ತಾರೆ. ನಮ್ಮ ಕನ್ನಡ ಸಾಂಗು ಉದ್ಧಾರ ಆಗಲ್ಲ ಹಿಂಗೆ ಮಾಡ್ಕೊಂಡು ಹೋದರೆ ಇವರು. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನನ್ನ ಹೇಳಿದ್ದು ಅರ್ಥ ಮಾಡ್ಕೋತೀರಾ ಅಂದ್ಕೋತೀನಿ. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮಿಷ್ಟ. ಓಕೆ, ಪೀಸ್.